ಇಲ್ಲಿ 140 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಆದ್ರೆ ಒಲಿಂಪಿಕ್ಸ್ ಅಲ್ಲಿ ಬರೀ 41 ಮೆಡಲ್ಸ್ ಅಷ್ಟೇ ಇರೋದು. ಅದೇ ಚೈನಾ ಅಂತ ದೇಶಗಳ ಹತ್ರ ಕಳೆದ ಒಲಿಂಪಿಕ್ಸ್ ಅಲ್ಲಿ 40 ಗೋಲ್ಡ್ ಗೆದ್ದಿದ್ದಾರೆ. ಯಾಕೆ ಗೊತ್ತಾ? ಚೈನಾದಲ್ಲಿ ಟ್ಯಾಲೆಂಟ್ ನ ಹುಡುಕ್ತಾರೆ, ಮತ್ತೆ ಅವರಿಗೆ ಒಂದು ಸಿಸ್ಟಮ್ ಮಾಡ್ಕೊಡ್ತಾರೆ. ಅಲ್ಲಿ 1000ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಸ್ಕೂಲ್ ಇದಾವೆ. ಸೈಂಟಿಫಿಕ್ ಟ್ರೈನಿಂಗ್, ಫುಲ್ ಟೈಮ್ ಕೋಚಿಂಗ್, ಲಕ್ಷಗಟ್ಟಲೆ ಸ್ಕಾಲರ್ಶಿಪ್ ಕೊಡ್ತಾರೆ. ಯಾಕಂದ್ರೆ ಅವರು ಗೋಲ್ಡ್ ಮೆಡಲ್ ಗೆಲ್ಲಿ ದೇಶದ ಹೆಸರು ಉಳಿಸ್ಲಿ ಅಂತ. ಆದ್ರೆ ಭಾರತದ ಹಳ್ಳಿಯಲ್ಲಿ ಸರಿಯಾಗಿ ಗ್ರೌಂಡ್ ಸಹ ಇರೋದಿಲ್ಲ. ಅಲ್ಲಿ ಇಲ್ಲಿ ಇದ್ರೂ ಅದನ್ನ ಬೇಗನೆ ಮುಚ್ಚಾಕ್ಬಿಡ್ತಾರೆ. ಇಲ್ಲಿ ಸ್ಪೋರ್ಟ್ಸ್ ಸ್ಕೂಲ್ ಇಲ್ಲ ಅಂತ ಹಳ್ಳಿಯ ಹುಡುಗರು ಮೆಡಲ್ ಗೆಲ್ಲೋಕೆ ಸಿಟಿಗೆ ಬರ್ಬೇಕು ಅನ್ಕೊಂಡ್ರು ಬಡತನ ಅಡ್ಡ ಬರುತ್ತೆ. ಹಂಗು ಹಿಂಗು ಕಷ್ಟಪಟ್ಟು ಮುಂದೆ ಬಂದ್ರೆ ಪೊಲಿಟಿಕ್ಸ್ ಅಡ್ಡ ಬರುತ್ತೆ. ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿ ಸರಿಯಾದ ಕೋಚ್ ಸಿಗ್ತಿಲ್ಲ, ಮತ್ತೆ ಸ್ಪೋರ್ಟ್ಸ್ ಐಟಮ್ ಕೂಡ. ನೋಡಿ, ಭಾರತದಲ್ಲಿ ಹಳ್ಳಿಗಳಲ್ಲೂ ಟ್ಯಾಲೆಂಟ್ ಇದ್ದಾರೆ. ಆದ್ರೆ ಎಲ್ಲಿ ತನಕ ಈ ಸಿಸ್ಟಮ್ ಬದಲಾಗಲ್ವೋ ಅಲ್ಲಿ ತನಕ ನಾವು ಸ್ಪೋರ್ಟ್ಸ್ ಅಲ್ಲಿ ಹಿಂಗೆ ಇರಬೇಕಾಗುತ್ತೆ. ಈಗ ನೀವೇ ಕಾಮೆಂಟ್ ನಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಗೆ ಟ್ಯಾಗ್ ಮಾಡಿ ಹೇಳಿ, ಟ್ಯಾಲೆಂಟ್ ನೀಡ್ ಎ ಮಾಡರ್ನ್ ಸಿಸ್ಟಮ್ ಅಂತ. ವಿಡಿಯೋ ಇಷ್ಟರೇ ಫಾಲೋ ಮಾಡಿ.